ತುಂಬ ನನಗೆ ತುಂಬ ಸಂತೋಷದ ಒಂದು ಸಂಗತಿ ಏನು ಅಂತಂದರೆ, ಅಲ್ಲಿ ಯಾವುದೇ ರಿಲಿಜನ್ ಇಲ್ಲ, ಕಾಸ್ಟ್ ಇಲ್ಲ, ಏನೂ ಇಲ್ಲ, ಎಲ್ಲರೂ ಒಂದೇ. ಆ ಭಾವನೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇತ್ತು ನನಗೆ. ನಿಮಗೆ ಏನು ನೀವು ಪರ್ಫಾರ್ಮ್ ಮಾಡ್ತೀರಾ ಅದರ ಮೇಲೆ ನಿಮಗೆ ಯೂನಿವರ್ಸಿಟಿಗಳಲ್ಲಿ ಪೊಸಿಷನ್ನು ಸಿಕ್ಕುತ್ತೆ ಹೊರತು ಒಂದು ಇನ್ಫ್ಲೂಯೆನ್ಸ್ ಆಗಲಿ, ಈ ಒಂದು ಜಾತಿ ಆಗಲಿ, ಇದೊಂದು ಧರ್ಮ ಆಗಲಿ ಯಾವುದೂ ಇಲ್ಲ. ಮತ್ತು ಭಾಷೆಗಳು ಅಷ್ಟೇ, ಅವ್ರದ್ದು ಒಂದೇ ಭಾಷೆ. ಆಮೇಲೆ ದೇವರು ಅಂತಲೂ ಅಷ್ಟೇ, ನಾನು ದೇವಸ್ಥಾನಗಳನ್ನೇ ನೋಡಿಲ್ಲ. ಬುದ್ಧ ಟೆಂಪಲ್ ಎಲ್ಲೋ ಒಂದೊಂದು ಕಡೆ ಇದೆ. ಅವರೇನು ಅಷ್ಟೊಂದು ಬುದ್ಧ ವರ್ಷಿಪ್ ಮಾಡಲ್ಲ, ನೇಚರ್ನ ವರ್ಷಿಪ್ ಮಾಡ್ತಾರೆ ಅವರು. ನೇಚರ್ ವರ್ಷಿಪ್ ಮಾಡೋದು. ಅದು ಬಿಟ್ಟರೆ ಅವ್ರಿಗೆ ಕಮ್ಯುನಿಸ್ಟ್ ಇದೇನೆ ಒಂದು ದೇವಸ್ಥಾನ ಅಂತ ಅವ್ರಿಗೆ ಫಿಲಾಸಫಿ, ಅದೇನೇ ಫಿಲಾಸಫಿ ಅವ್ರನ್ನ ಒಪ್ಕೊಂಡಿದ್ದಾರೆ. ತುಂಬ ಮುಂದೆ ವರೆದಿದ್ದಾರೆ. ಅವ್ರದ್ದೇ ಆದ, ಈಗ ಗೂಗಲ್ಲು ಯಾವುದು ವರ್ಕ್ ಆಗ್ತಾ ಇಲ್ಲ, ಅಲ್ಲಿ ಬೇರೆ ಬೇರೆ ಆ್ಯಪ್ಗಳಿದೆಯಲ್ಲ, ನಮ್ಮದು ಗೂಗಲ್ ವರ್ಕ್ ಆಗೋದಿಲ್ಲ, ಆಮೇಲೆ ವಾಟ್ಸಪ್ ಇಲ್ಲ, ಏನೂ ಇಲ್ಲ. ಅವ್ರದ್ದೇ ಬೀಡು ಅಂತ ಒಂದಿದೆ, ಬೇರೆ ಬೇರೆ ಅವ್ರದ್ದೇ ಆ್ಯಪ್ಗಳಿದೆ. ಚೈನಾ ಭಾಷೆನೇ, ಆ ಚೀನಿಯರ ಏನು ಭಾಷೆ ಇದೆ ಅದರಲ್ಲೇ ಎಲ್ಲ ಆ್ಯಪ್ಗಳನ್ನು ಅವರೇ ಡೆವಲಪ್ ಮಾಡ್ಕೊಂಡಿದ್ದಾರೆ. ಅದರಲ್ಲೇ ಅವರು ಎಲ್ಲ ಒಂದು ಕಮ್ಯುನಿಕೇಷನು, ವ್ಯವಹಾರ ಎಲ್ಲ ಮಾಡ್ತಾರೆ. ಸಣ್ಣ ಹೋಟೆಲಲ್ಲೂ ನೀವು ಒಂದು ರೋಬೋಟ್ನ ನೋಡ್ಬೋದು. ರೋಬೋಟ್ ಕ್ಲೀನಿಂಗ್ ಆಗ್ಬೋದು, ಇದಾಗ್ಬೋದು. ನನಗೆ ಭಾಳ ಖುಷಿ ಆಗ್ತಾಯಿತ್ತು. ಪುಟ್ಟದು ಅದು ವಾಷಿಂಗ್ ಮಿಷಿನ್ ಥರ ಇತ್ತು, ಅದು ರೋಬೋಟಿಕ್. ಅದೇ ಲಿಫ್ಟಲ್ಲಿ ಹೋಗಿ ಓಪನ್ ಮಾಡ್ಕೊಂಡು ಹೋಗೋದು, ಆ ಥರ ಎಲ್ಲ ತುಂಬ ಚೆನ್ನಾಗಿದೆ ಟೆಕ್ನಾಲಜಿ ಎಲ್ಲ. ಇನ್ನೊಂದು 10 ಇಯರ್ಸ್ ಅಂದರೆ ಅವರು ಎಲ್ಲೋ ಬೇರೆ ಇದನ್ನೇ ಆಗುತ್ತೆ. ನಮ್ಮಲ್ಲಿ ನಾವು ಜಾತಿ, ಧರ್ಮ, ಅದು ಇದು, ದೇವರು, ಧರ್ಮ ಅಂದರೆ ನಾವು ಕಿತ್ತಾಡ್ತಾ ಇದ್ದೀವಿ ಅಂತ. ಎಲ್ಲಿ ಎನರ್ಜಿನ ನಾವು ಅದನ್ನು ಚಾನಲೈಸ್ ಮಾಡಬೇಕು ಅದನ್ನು ನಾವು ಮಾಡ್ತಾ ಇಲ್ಲ. ಆ ಎನರ್ಜಿ ಇದೆ ನಮ್ಮಲ್ಲಿ, ಅದನ್ನು ನಾವು ಬೇರೆ ಬೇರೆ ಕಡೆ ಬರೀ ಬಡ್ದಾಟ ಮತ್ತು ಕಾಮೆಂಟ್ ಮಾಡ್ಕೊಳ್ಳೋದು, ಕಾಲು ಎಳೆಯೋದು, ಈ ನೆಗೆಟಿವಿಟಿ ಏನಿದೆ ಅಲ್ಲಿಗೆ ಹೋಗ್ತಾ ಇದೆ ಹೊರತು ಅದು ಪಾಸಿಟಿವ್ ಕಡೆಗೆ, ಪ್ರೋಗ್ರೆಸ್ ಅನ್ನೋ ಕಡೆಗೆ ಹೋಗ್ತಾ ಇಲ್ಲ ಅನ್ನೋದು ಓವರ್ ಆಲ್ ನಾನು ನೋಡಿದ್ದು.